ಸ್ವತಂತ್ರಂ ಪರತಂತ್ರಂ ಚ ಪ್ರಮೇಯಂ ದ್ವಿವಿಧಂ ಮತಂ. ತತ್ವ ವಿವೇಕದಲ್ಲಿ ಈಗ ನಾವು ಅಮುಕ್ತಾಹ ತ್ರಿವಿಧಾಹ ತತ್ರ ನೀಚ ಮಧ್ಯೋಚ್ಚ ಭೇದತಃ ಅನ್ನೋ ಶ್ಲೋಕವನ್ನು ನೋಡಬೇಕು. ಮುಕ್ತರು ಮತ್ತು ಅಮುಕ್ತರು ಅಂತ ಈ ಹಿಂದೆ ಬಂದಿದೆ. ಈ ಸಂಸಾರದಲ್ಲಿ ಇದ್ದವರು ಜೀವರು, ಅವರು ಸಂಸಾರವನ್ನು ಅನುಭವಿಸಿ ಮುಕ್ತಿಗೆ ಹೋದವರು ಅಂತ ಒಂದು ವಿಭಾಗ, ಹಾಗೆ ಸಂಸಾರದಲ್ಲಿ ಇನ್ನೂ ಇದ್ದವರು ಅಂತ ಇನ್ನೊಂದು ವಿಭಾಗ ಅಂತ ಹೀಗೆ ಈ ಹಿಂದೆ ಬಂದಿತ್ತು. ಇಲ್ಲಿ ಅಮುಕ್ತರ ಬಗ್ಗೆ ಈಗ ಹೇಳ್ತಿದ್ದಾರೆ. ಅಮುಕ್ತರು ನೀಚರು, ಮಧ್ಯಮರು ಮತ್ತು ಉತ್ತಮರು ಅಂತ ಮೂರು ವಿಧವಾಗಿ ವಿಭಕ್ತರಾಗಿದ್ದಾರೆ. ಅದರಲ್ಲಿ ಉತ್ತಮರು ಮುಕ್ತಿಯೋಗ್ಯರು. ಯಾವತ್ತೂ ಸಂಸಾರದಲ್ಲಿ ಇರುವಂಥವರು ಮಧ್ಯಮರು, ನಿತ್ಯ ಆವರ್ತ. ಆವರ್ತ ಅಂದರೆ ಒಂದು ಸರ್ಕಲ್, ಸತತವಾಗಿ ಮುಕ್ತಿಗೆ ಈ ಜಗತ್ತಿಗೆ ಬರುವುದು ಮತ್ತು ಹೋಗುವುದು ಮತ್ತು ಬರುವುದು, ಇದನ್ನೇ ಮಾಡ್ತಾ ಇರುವವರು ಮಧ್ಯಮರು ಅಂತ ಕರೆಸ್ಕೋತಾರೆ. ನೀಚಾಹ ನಿತ್ಯತಮೋ ಯೋಗ್ಯಾಹ. ಅದರಲ್ಲಿ ನೀಚರು ಅಂದರೆ ಶಾಶ್ವತವಾದ ದುರ್ಗತಿಗೆ ಯೋಗ್ಯರಾದವರು ಅಂತ ಈಗ ಬಂದಿದೆ. ಈ ಶ್ಲೋಕದ ನೀಚಾಹ ನಿತ್ಯತಮೋ ಯೋಗ್ಯಾಹ ಇದಾದ್ಮೇಲೆ ಮುಂದಿನ ಪಾದ ಏನಿದೆ ಅದು ಮುಂದಿನ ವಿಭಾಗಕ್ಕೆ ಸಂಬಂಧಪಡ್ತದೆ. ದ್ವಿಧೈವ ಅಚೇತನಂ ಮತಂ ಅಂತ ಶ್ಲೋಕ ಒಂದೇ, ಆದರೆ ಹೀಗೆ ವಿಭಾಗ ಇದೆ ಅಷ್ಟೆ. ಇಲ್ಲಿ ಈ ಶ್ಲೋಕದ ಅರ್ಥ ಈಗ ನೋಡೋಣ. ಭಾವಾರ್ಥ ನೋಡಿದ್ದೀವಿ, ಶಬ್ದಾರ್ಥ. ತತ್ರ ಅಂದರೆ ಈ ಒಟ್ಟಾರೆ ವಿಭಾಗದಲ್ಲಿ, ಈ ಪ್ರಪಂಚದಲ್ಲಿ ಅಮುಕ್ತಾಹ ಅಮುಕ್ತರಾದವರು, ನೀಚ ಮಧ್ಯ ಉಚ್ಚ ಭೇದತಃ, ನೀಚಾಶ್ಚ ಮಧ್ಯಾಶ್ಚ ಉಚ್ಚಾಶ್ಚ ನೀಚ ಮಧ್ಯೋಚ್ಚಾಹ, ನೀಚ ಮಧ್ಯೋಚ್ಚಾನಾಂ ಭೇದ, ನೀಚ ಮಧ್ಯೋಚ್ಚ ಭೇದ. ಇಲ್ಲಿ ಭೇದ ಅಂದರೆ ಪ್ರಭೇದ, ವೆರೈಟಿ ಅಂತ ಅರ್ಥ. ಭೇದಾತಂ ಪಂಚಮಿ ವಿಭಕ್ತಿ, ಅದ್ಮೇಲೆ ತಸಿಲ್ ಪ್ರತ್ಯಯ ಬಂದು ಭೇದತಃ ಅಂತ ಹೀಗಾಗಿದೆ. ಹೀಗೆ ನೀಚ ಮಧ್ಯೋಚ್ಚ ಭೇದತಃ ತ್ರಿವಿಧಾಹ ಸಂತಿ, ಮೂರು ವಿಧವಾಗಿ ಇದ್ದಾರೆ ಅಂತ ಅದರ ತಾತ್ಪರ್ಯ. ತತ್ರ ಈ ಮೂರು ಪ್ರಭೇದಗಳಲ್ಲಿ ಉಚ್ಚಾಹ ಉಚ್ಚರಾದವರು, ಮುಕ್ತಿಯೋಗ್ಯಾಹ ಮುಕ್ತಿಯೋಗ್ಯರಾಗಿದ್ದಾರೆ. ಚ ಮತ್ತು ಚೋಚ್ಚಾಹ ಅನ್ನೋಲಿ ಚ ಅಂತಿದೆ. ಚ ಮತ್ತು ಮಧ್ಯಮಾಸ್ತು ಮಧ್ಯಮಾಹ ತು, ಮಧ್ಯಮ ವರ್ಗದವರೇನಿದ್ದಾರೆ ಅವರು ನಿತ್ಯಾವರ್ತಾಹ, ಮತ್ತೆ ಮರಳಿ ಸಂಸಾರಕ್ಕೆ ಬರ್ತಾ ಇರುವಂಥವರು. ನಿತ್ಯಂ ಆವರ್ತಃ ಯೇಷಾಂತೆ ನಿತ್ಯಾವರ್ತಾಹ ಅಂತದರ ವಿಭಾಗ. ಈ ತೂ ಮೊದಲಾದ ಶಬ್ದಗಳಿಗೆ ಅಲ್ಲಿ ಮುಂದಿನ ವಿವರಣೆಯಲ್ಲಿ, ಟೀಕಾದಲ್ಲಿ ಸ್ವಲ್ಪ ಬೇರೆ ವಿವರಣೆ ಹೇಳಿರಬಹುದು, ಅದನ್ನು ಮುಂದೆ ನೋಡೋಣ. ಈ ಸಾಮಾನ್ಯವಾಗಿ ಅಲ್ಲಿ ಅನ್ವಯ ಅರ್ಥ ಹೇಳಿರ್ತಾನೆ ಅಷ್ಟೆ. ಇನ್ನು ನಿತ್ಯತಮೋ ಯೋಗ್ಯಾಹ, ನಿತ್ಯಂಚ ತಮಶ್ಚ ನಿತ್ಯತಮಃ ಅಂದ್ರೆ ಅಂಧಂತಮಃ, ಅಂಧಂತಮಸಃ ಯೋಗ್ಯಾಹ ಅಂಧಂತಮೋ ಯೋಗ್ಯಾಹ. ಹೀಗೆ ನಿತ್ಯತಮಸಃ ಯೋಗ್ಯಾಹ ನಿತ್ಯತಮೋ ಯೋಗ್ಯಾಹ. ನಿತ್ಯತಮೋ ಯೋಗ್ಯಾಹ ನೀಚಾಹ ಇತಿ ಸ್ಮೃತಾಹ ಅಂತ ಅದರ ಅಭಿಪ್ರಾಯ. ಮುಕ್ತಿಗೆ ಹೋಗ್ಲಿಕ್ಕೆ ಬೇಕಾದಂತಹ ಸಾಧನೆಯನ್ನ ಮಾಡಿದವರೆಲ್ಲರೂ ಕೂಡ ಮುಕ್ತರಾಗ್ತಾರೆ ಅಂತ ಕೆಲವರು ಅಭಿಪ್ರಾಯ ಪಟ್ರೆ, ಅದನ್ನ ಈ ನಿತ್ಯಾವರ್ತಾಸ್ತು ಎಂಬಲ್ಲಿ ತು ಎಂಬ ಶಬ್ದದಿಂದ ನಿರಾಕರಿಸಿದ್ದಾರೆ. ಅವರು ತು ಎಂಬ ಶಬ್ದ ವೈಶಿಷ್ಟ್ಯ ಅಂತ ಅನ್ನೋದನ್ನು ಹೇಳ್ತದೆ. ಅದನ್ನ ನಿತ್ಯಾವರ್ತಾಸ್ತು ಎರಡು ಥರ ಅಲ್ಲಿ ಅರ್ಥ ಮಾಡಿದ್ದಾರೆ. ಈಗ ಒಂದು ಅರ್ಥ ನಾನು ಹೇಳಿರ್ತೇನೆ. ಅಲ್ಲಿ ತು ಒಂದು ಶಬ್ದ ಇದೆಯಲ್ಲ, ಆ ತು ಅನ್ನೋ ಶಬ್ದವನ್ನು ಉಚ್ಚ ಎಂಬ ಶಬ್ದದ ಜೊತೆ ಸೇರಿಸ್ಕೊಂಡ್ರೆ ಉಚ್ಚಾಸ್ತು ಉಚ್ಚರಾದವರು ಮಾತ್ರ ಮುಕ್ತಿಯೋಗ್ಯರಾದವರು, ಆ ಜೀವರಲ್ಲಿ ಶ್ರೇಷ್ಠ ತರಗತಿಯವರು ಆದವರು ಮಾತ್ರ ಮುಕ್ತಿಗೆ ಹೋಗ್ತಾರೆ, ಹೊರತು ನಿತ್ಯಾವರ್ತರಾದವರು ಮುಕ್ತಿಗೆ ಹೋಗೋದಿಲ್ಲ ಅಂತ ಅರ್ಥ ಸಿಗ್ತದೆ. ಇನ್ನು ತು ಅನ್ನೋದನ್ನ ಹಿಂದೆನೂ ಇಟ್ಕೋಬಹುದು, ಇಲ್ಲಿಯೂ ಇಟ್ಕೊಂಡ್ರೆ ನಿತ್ಯಾವರ್ತಾಸ್ತು, ಈ ಮಧ್ಯಮಾಸ್ತು, ನಾನು ಈ ಥರ ಹೇಳಿದ್ದೆ, ಮಧ್ಯಮಾಸ್ತು ಮಧ್ಯಮ ತರಗತಿಯವರು ಮಾತ್ರ, ಅವರಂತೂ ಹೀಗರ್ಥ. ಆ ತು ಅನ್ನೋದು ಎಲ್ಲ ಕಡೆ ವೈಶಿಷ್ಟ್ಯವನ್ನು ಹೇಳ್ತದೆ. ಕನ್ನಡದಲ್ಲೂ ಕೂಡ ನಾನಂತೂ ನೀನಂತೂ ಅಂತ ಹೀಗೆಲ್ಲ ಹೇಳ್ತೇವಲ್ಲ, ಆ ಥರ ಇದೆ. ಮಧ್ಯಮಾಸ್ತು ಮಧ್ಯಮ ತರಗತಿಯವರು ಏನಿದ್ದಾರಲ್ಲ ಅವರು ನಿತ್ಯಾವರ್ತಾಹ ಅಂತ ಹೀಗದ್ರ ಅರ್ಥ. ಅದರಿಂದ ಒಟ್ಟಾರೆ ನೀಚರು ಮತ್ತು ಮಧ್ಯಮರು
ಸಾಧನಾನುಷ್ಠಾನ ಮಾಡಿ ಮೋಕ್ಷ ಪಡೀಲಿಕ್ಕಾಗೋದಿಲ್ಲ ಅಂತ ಈ ಅಭಿಪ್ರಾಯ ಗೊತ್ತಾಗ್ತದೆ. ಅವರು ಸಾಧನಾನುಷ್ಠಾನ ಮಾಡಿದ ಇಲ್ಲಿ ಕೆಲವು ಸಂಗತಿಗಳನ್ನ ನಾವು ತಿಳ್ಕೋಬೇಕು. ಅವರು ಸಾಧನಾನುಷ್ಠಾನ ಮಾಡಿದ್ರೂ ಕೂಡ ಅವರಿಗೆ ಮುಕ್ತಿ ಆಗೋದಿಲ್ಲ, ಭಗವಂತ ಅವರಿಗೆ ಪಕ್ಷಪಾತ ಮಾಡ್ತಾನೆ ಅಂತ ಹಾಗಾದ್ರೆ ಅರ್ಥ ಅಲ್ಲ. ಅವರಿಗೆ ಪೂರ್ವ ಸಾಧನಾನುಷ್ಠಾನ ಮಾಡುವಂಥ ಸ್ವರೂಪಭೂತವಾದ ಇಚ್ಛೆಯೇ ಇರೋದಿಲ್ಲ ಅಂತ ಅದರ ತಾತ್ಪರ್ಯ. ಯಾರಿಗೆ ಸ್ವರೂಪಭೂತವಾದ ಇಚ್ಛೆ ಇರ್ತದೆ, ಅಂಥ ಅದಮ್ಯವಾದ ಹಂಬಲ ಇರ್ತದೆ ಭಗವಂತನನ್ನು ಉಪಾಸಿಸಿ ಮುಕ್ತಿಯನ್ನು ಪಡಿಬೇಕು ಅಂತ, ಅವ್ರು ಮುಕ್ತಿ ಪಡೆದೇ ಪಡಿತಾರೆ. ಯಾರು ನಿತ್ಯ ಸಂಸಾರಿಗಳು ಮತ್ತೆ ನೀಚರಾದವರು ಅಂಧಂತಮಯೋಗ್ಯರಿದ್ದಾರೆ, ಅವರಿಗೆ ತಾತ್ಕಾಲಿಕವಾಗಿ ಏನೋ ಒಂದು ಹಂಬಲ ಬರ್ಬೋದು, ಭಗವಂತನನ್ನು ಉಪಾಸಿಸಬೇಕು ಅಂತನೂ ಸದ್ಗತಿಯನ್ನು ಪಡಿಬೇಕು ಅಂತನೂ. ಆದರೆ ಅಂಥದ್ದೊಂದು ಗಾಢವಾದ ಹಂಬಲ, ಸ್ವರೂಪಭೂತವಾದ ಹಂಬಲ ಇರೋದಿಲ್ಲ. ಈ ದೇಹದಲ್ಲಿ, ಪ್ರಾಕೃತ ದೇಹದಲ್ಲಿ ಹುಟ್ಟಿದಾಗ ಅಲ್ಲಿರುವ ಆ ದೇಹದ ಗುಣಧರ್ಮಗಳಿಗೆ ಅನುಸಾರವಾಗಿ ಬೇರೆ ಬೇರೆ ರೀತಿ ಅವರು ವರ್ತನೆ ಮಾಡಬಹುದು. ಆದರೆ ಸ್ವರೂಪಭೂತವಾಗಿ ಇಚ್ಛೆ ಅವರಲ್ಲಿ ಇರೋದಿಲ್ಲ. ಇದು ಹೀಗೆ ಇಚ್ಛೆ ಇರೋದಿಲ್ಲ ಆದ್ರಿಂದ, ಅವರೇ ಬಯಸುವುದಿಲ್ಲ ಆದ್ರಿಂದ ಅವರು ಮುಕ್ತಿಯನ್ನು ಪಡೆಯೋದಿಲ್ಲ ಅಂತ ಅದರ ತಾತ್ಪರ್ಯ. ಈ ಮುಕ್ತಿಯಲ್ಲಿ ಬರುವಂತಹ ಅನುಭವ ಆನಂದ ಏನಿದೆ, ಅದು ಸ್ವರೂಪಭೂತವಾದ ಆನಂದ. ಅದು ಎಲ್ಲೋ ಹೊರಗಿಂದ ಬರುವಂತಹ ಆನಂದ ಅಲ್ಲ. ಮುಕ್ತಿಯಲ್ಲಿ ಅವರು ಮತ್ಯಾವುದೋ ಸ್ತ್ರೀಯರು ಪುರುಷರು ಪರಸ್ಪರ ಸಮಾಗಮ ಮಾಡಿದ್ರು ಅಥವಾ ಮತ್ಯಾವುದೋ ಏನನ್ನೋ ತಿಂದು ಕುಡಿದು ಆನಂದ ಪಟ್ಟರು ಕೂಡ ಅದು ಭೌತ ವಸ್ತುಗಳಿಂದ ಅಥವಾ ಯಾವುದೇ ಅಪ್ರಾಕೃತ ವಸ್ತುವಿನಿಂದ, ಹೊರಗಿನ ವಸ್ತುವಿನಿಂದ ಬರುವ ಆನಂದ ಅಲ್ಲ. ಭಗವಂತನ ಅನುಗ್ರಹದಿಂದ ನಮ್ಮ ಸ್ವರೂಪಭೂತದ್ದು ಆದದ್ದೇ ಆನಂದ ಅಲ್ಲಿ ವ್ಯಕ್ತ ಆಗೋದಷ್ಟೇ. ಸಂಸಾರದಲ್ಲಿಯೂ ಅದು ಇತ್ತು, ಆ ಸ್ವರೂಪ ಇದ್ದ ಮೇಲೆ ಅದರ ಗುಣವಾದಂಥ ಸುಖವೂ ಇತ್ತು. ಆದರೆ ಅವಿದ್ಯೆ ಇದ್ದಿದ್ದರಿಂದ ಅದು ನಮಗೆ ಆವೃತ ಆಗಿದ್ದರಿಂದ ಅನುಭವಕ್ಕೆ ಬರಲಿಲ್ಲ. ಅವಿದ್ಯೆ ನಿವೃತ್ತ ಆದಾಗ ಆ ಆನಂದ ಅನುಭವಕ್ಕೆ ಬರ್ತದೆ. ಇದನ್ನೇ ಸ್ವರೂಪಾನಂದ ಆವಿರ್ಭಾವ ರೂಪವಾದ ಮುಕ್ತಿ ಅಂತ ಹೀಗೆ ಹೇಳೋದು. ಹೀಗೆ ಸ್ವರೂಪದ ವಿಷಯದಲ್ಲಿ ಮುಕ್ತಿ ಯೋಗ್ಯರಾದ ಜೀವರಿಗೂ ಮುಕ್ತರಾಗಿರುವವರಿಗೂ ವ್ಯತ್ಯಾಸ ಏನಿಲ್ಲ. ಇಬ್ಬರಿಗೂ ಸ್ವರೂಪ ಅನ್ನೋದು ಇದ್ದೇ ಇರ್ತದೆ. ಆದರೆ ಮುಕ್ತಿಗೆ ಹೋದವರು ಈಗಾಗಲೇ ಆವರಣವನ್ನು ಕಳ್ಕೊಂಡಿದ್ದಾರೆ, ಅದನ್ನು ಅನುಭವಿಸ್ತಿದ್ದಾರೆ. ಮುಕ್ತಿ ಯೋಗ್ಯರಾದವರು, ಇನ್ನೂ ಸಂಸಾರದಲ್ಲಿ ಇದ್ದವರು ಅದನ್ನು ಕಳ್ಕೊಂಡಿಲ್ಲ, ಅವಿದ್ಯೆ ಆವರಣವನ್ನು ಕಳ್ಕೊಂಡಿಲ್ಲ, ಅದರಿಂದ ಇನ್ನೂ ಅವರಿಗೆ ಅನುಭವ ಬಂದಿಲ್ಲ. ಆದರೆ ಆ ವ್ಯತ್ಯಾಸ ಮಾತ್ರ ಯಾವತ್ತೂ ಇದ್ದೇ ಇರ್ತದೆ. ಬ್ರಹ್ಮಾಂತ ಉತ್ತರೋತ್ತರಂ, ಸಂಸಾರದಲ್ಲಿ ಇದ್ದಾಗಲೂ ಆ ಸ್ವರೂಪ ಅನ್ನೋದು ಇದ್ದೇ ಇರುವುದರಿಂದ ಸ್ವರೂಪದ ದೃಷ್ಟಿಯಲ್ಲಿಯೇ ಮುಕ್ತಿಯೋಗ್ಯರಾದವರಲ್ಲಿಯೇ ಕೆಲವರು ಕೆಳಗಿನವರು, ಕೆಲವರು ಮೇಲಿನವರು ಅಂತನ್ನುವಂಥ ವ್ಯತ್ಯಾಸ ಇದ್ದೇ ಇರ್ತದೆ. ಅದನ್ನೇ ದೇವ ಋಷಿ ಪಿತೃಪಾಹ ನರಾಹ ಅಂತ ಹಿಂದೆ ತತ್ವ ಸಂಖ್ಯಾನದಲ್ಲಿ ಹೇಳಿದ್ದಾರೆ. ಇಲ್ಲಿ ಬ್ರಹ್ಮಾಂತಾಹ ಉತ್ತರೋತ್ತರಂ ಅಂತ ಹೀಗೆ ಹೇಳಿದ್ದಾರೆ. ತೈತ್ತರೀಯ ಉಪನಿಷತ್ತಿನ ಬ್ರಹ್ಮಾನಂದವಲ್ಲಿಯಲ್ಲಿ ಸೈಷಾನಂದಸ್ಯ ಮೀಮಾಂಸಾ ಭವತಿ ಅಂತ ಹೀಗೆ ಅದರ ಆನಂದದ ಮೀಮಾಂಸಾವನ್ನ ಹೇಳಿದ್ದಾರೆ. ಜ್ಞಾನದ ನಂತರ ಬರುವ ಮೋಕ್ಷದಲ್ಲಿ ಹೀಗೆ ಒಂದು ವ್ಯತ್ಯಾಸ ಇದೆ. ಅಲ್ಲಿ ಸ್ತಯೇಕೋ ಮನುಷ್ಯ ಗಂಧರ್ವಾಣಾಂ ಆನಂದ ಶ್ರೋತ್ರಿಸಿ ಶಾಖಾ ಮಹತಸ್ಯ ಅಂತ ಹೀಗೆ ಮುಕ್ತ ಮನುಷ್ಯ ಗಂಧರ್ವ ಅಂತ ಒಂದು ಮುಕ್ತರ ಕ್ವಾಲಿಟಿ, ಒಂದು ವರ್ಗ, ಅದರ ಆನಂದವನ್ನು ಅಲ್ಲಿ ತಗೊಂಡು ಹೇಳಿದ್ದಾರೆ. ಅವನಿಗೆ ಆ ಮನುಷ್ಯ ಗಂಧರ್ವರ ಒಂದು ಆನಂದ, ಆ ಒಂದು ಆನಂದಕ್ಕಿಂತ 100 ಪಟ್ಟು ಆನಂದ. ತೇಷತಂ ಮನುಷ್ಯ ಗಂಧರ್ವಾಣಾಂ ಆನಂದಾಹ ಸಯೇಕೋ ದೇವಗಂಧರ್ವಾಣಾಂ ಆನಂದಾಹ. ಮನುಷ್ಯ ಗಂಧರ್ವ ಆನಂದಕ್ಕಿಂತ 100 ಪಟ್ಟು ಆನಂದ ದೇವಗಂಧರ್ವರ ಆನಂದ. ಆ ದೇವಗಂಧರ್ವರ ಆನಂದಕ್ಕಿಂತ ಚಿರಪಿತೃಗಳ ಆನಂದ 100 ಪಟ್ಟು ಹೆಚ್ಚು ಅಂತ ಹೀಗೆ ಅಲ್ಲೆಲ್ಲ ಶತಂ ಅಂತ 100 ಪಟ್ಟು ಅಂತ ವರ್ಣನೆ ಮಾಡಿದ್ದಾರೆ. ಆ ಪಿತೃಗಳ ಆನಂದಕ್ಕಿಂತ ಇನ್ನೂ ಹೆಚ್ಚಿನ ಆನಂದ ಅವ್ರದ್ದು, ಒಬ್ಬೊಬ್ರದ್ದು. ಆಜಾನದ ದೇವತೆಗಳದ್ದು ಇನ್ನೂ ಹೆಚ್ಚಿನ ಆನಂದ. ಅಲ್ಲಿಂದ ಮುಂದೆ ಆಜಾನದ ದೇವತೆಗಳ ಆನಂದಕ್ಕಿಂತ ಕರ್ಮ ದೇವತೆಗಳ ಆನಂದ ಇನ್ನೂ 100 ಪಟ್ಟು ಇತ್ಯಾದಿ ವರ್ಣನೆ ಮಾಡಿದ್ದಾರೆ. ಆ ಕರ್ಮ ದೇವತೆಗಳ ಆನಂದಕ್ಕಿಂತ ದೇವತೆಗಳ ಆನಂದ ಇನ್ನೂ ಹೆಚ್ಚಿಂದು. ಆ ದೇವತೆಗಳ ಆನಂದಕ್ಕಿಂತ 100 ಪಟ್ಟು ಆನಂದ ಇಂದ್ರನ ಆನಂದ. ಇಲ್ಲಿ ಇಂದ್ರ ಅಂದ್ರೆ ದಕ್ಷ ಪ್ರಜಾಪತಿ ಅಂತ ಅದರ ಅರ್ಥ. ಆ ದಕ್ಷ ಪ್ರಜಾಪತಿ ಆನಂದಕ್ಕಿಂತ 100 ಪಟ್ಟು ಆನಂದ ಬೃಹಸ್ಪತಿ ಅಂದ್ರೆ ಇಂದ್ರ ಅಂತ ಅರ್ಥ ಇಲ್ಲಿ. ಆ ಇಂದ್ರನ ಆನಂದಕ್ಕಿಂತ 100 ಪಟ್ಟು ಆನಂದ ಶೇಷಂದು. ಆ ಶೇಷನಿಗೆ ದೊರೆಯುವ ಆನಂದಕ್ಕಿಂತ 100 ಪಟ್ಟು ಹೆಚ್ಚಿನ ಆನಂದ ಚತುರ್ಮುಖ ಬ್ರಹ್ಮಂದು ಅಂತ ಈ ತೈತ್ತರೀಯ ಉಪನಿಷತ್ನಲ್ಲಿ ಬಂದಿದೆ. ಕಕ್ಷಾ ತಾರತಮ್ಯಕ್ಕೆ ಅನುಗುಣವಾಗಿ
ಅದನ್ನ ಅಲ್ಲಿ ವರ್ಣನೆ ಮಾಡಿದ್ದಾರೆ. ಭಾಷ್ಯದಲ್ಲೂ ಕೂಡ ತೇಭ್ಯ ಶತಗುಣಾನಂದಾ ದೇವಪ್ರೇಷ್ಯಾಸ್ತು ಮುಖ್ಯತಃ ಇತ್ಯಾದಿ ರೂಪವಾಗಿ ಅದನ್ನ ವರ್ಣನೆ ಮಾಡಿದ್ದಾರೆ. ಈ ಥರ ಬ್ರಹ್ಮಾಂತಹ ಉತ್ತರೋತ್ತರಂ, ಚತುರ್ಮುಖ ಬ್ರಹ್ಮನವರೆಗೆ ಅತ್ಯಂತ ಎತ್ತರಕ್ಕೆ ಹೋಗ್ತಾ ಇದ್ದಂತೆ ಅವರ ಆನಂದವು ಕೂಡ ಹೆಚ್ಚಾಗಿರ್ತದೆ. ಹೀಗೆ ಮುಕ್ತಿಯೋಗ್ಯರಲ್ಲೂ ಆ ತಾರತಮ್ಯ ಇರ್ತದೆ, ಆದರೆ ಆ ಆನಂದ ಇನ್ನೂ ಸಿಕ್ಕಿರೋದಿಲ್ಲ ಅಷ್ಟೇ. ಮುಕ್ತಿ ಸಿಕ್ಕಾಗ ಆನಂದ ಅಭಿವ್ಯಕ್ತ ಆಗ್ತದೆ. ಆದ್ರಿಂದ ತತ್ವ ಸಂಖ್ಯಾನದಲ್ಲಿ ಏನು ದೇವರ್ಷಿ ಪಿತೃಪಾಹ ನರಾಹ ಅಂತಿದೆ, ಅದನ್ನ ಈ ತತ್ವ ವಿವೇಕದಲ್ಲಿಯೂ ಕೂಡ ಮುಕ್ತಿಯೋಗ್ಯರಾದವರಲ್ಲಿಯೂ ಆ ವಿಭಾಗ ಇದ್ದೇ ಇದೆ ಅಂತ ನಾವು ತಿಳ್ಕೊಳ್ಬೇಕು. ಅಲ್ಲಿಗೆ ಇವತ್ತಿನ ಈ ಭಾಗ ಸಮಾಪ್ತ ಆಗಿದೆ.